ಮಂಗಳೂರಿನಲ್ಲಿ ಗುಡ್ಡ ಕುಸಿತವಾಗಿ ಇದ್ದು ತಾಯಿ ಮತ್ತು ಮಕ್ಕಳು ಅವಶೇಷಗಳಡಿಯಲ್ಲಿ ಸಿಲುಕಿದ್ದಾರೆ. ಅವರನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಮೊಂಟೆಪದವು ಕೋಡಿಯಲ್ಲಿ ತಾಯಿ ಮಕ್ಕಳ ರಕ್ಷಣಾ ಕಾರ್ಯ, ಅವಶೇಷಗಳಡಿ ಸಿಲುಕಿದಂತಹ ಒಂದು ಮಗುವನ್ನು ಈಗ ಹೊರಕ್ಕೆ ತರಲಾಗಿದೆ. ಮೊಂಟೆಪದವು ಕೋಡಿಯಲ್ಲಿ ತಾಯಿ ಮತ್ತು ಮಕ್ಕಳ ರಕ್ಷಣಾ ಕಾರ್ಯ ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇತ್ತು. ಅವಶೇಷಗಳಡಿಯಲ್ಲಿ ತಾಯಿ ಮತ್ತು ಇಬ್ಬರು ಮಕ್ಕಳು ಸಿಲುಕಿಕೊಂಡಿದ್ರು. ಈಗ ಒಂದು ಮಗುವನ್ನು ಹೊರತೆಗೆದಿದ್ದಾರೆ. ಆ ಮಗು ಮೃತಪಟ್ಟಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅವಶೇಷಗಳಡಿಯಲ್ಲಿ ಸಿಲುಕಿದಂತಹ 1 ವರ್ಷದ ಮಗುವನ್ನು ಕೊನೆಗೂ ಕೂಡ ಹೊರತೆಗೆದಿರುವಂಥದ್ದು. ಮೊಂಟೆಪದವು ಕೋಡಿಯಲ್ಲಿ ತಾಯಿ ಮಕ್ಕಳ ರಕ್ಷಣಾ ಕಾರ್ಯ ಈಗ ಸಾಗ್ತಾ ಇದೆ. ಮೊದಲ ಹಂತದಲ್ಲಿ ಒಂದು ಮಗುವನ್ನು ಹೊರತೆಗೆದಿದ್ದಾರೆ. ನೀವು ಕೂಡ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. NDRF, SDRF ಟೀಮ್ನಿಂದ ಬೆಳಗ್ಗೆಯಿಂದಲೂ ಕೂಡ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇತ್ತು. ಈಗ ಮೊದಲ ಹಂತದಲ್ಲಿ ಒಂದು ಮಗುವನ್ನ ಹೊರತೆಗೆದಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ ಮಗು ಸಾವನ್ನಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವಶೇಷಗಳಡಿ ಸಿಲುಕಿದಂತಹ ಒಂದು ಮಗುವನ್ನ ಈಗ ಹೊರತೆಗೆಯುವಂತಹ ಕೆಲಸ ಆಗಿದೆ. ಅದರ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಮಗು ಈಗ ಸಾವನ್ನಪ್ಪಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಅವಶೇಷಗಳಡಿಯಲ್ಲಿರುವಂತಹ ಮತ್ತೊಂದು ಮಗು ಮತ್ತು ತಾಯಿಯನ್ನು ಹೊರತೆಗೆಯುವಂತಹ ಕಾರ್ಯಾಚರಣೆ ಮತ್ತೆ ಈಗ ಮುಂದುವರೆದಿದೆ. ಜಿಟಿ ಮಳೆಯ ನಡುವೆಯೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ NDRF ಮತ್ತು SDRF ಟೀಮ್ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು. ಸ್ಥಳೀಯರು ಕೂಡ ಸಹಾಯವನ್ನು ಮಾಡಿದ್ರು. ಈಗ ರಕ್ಷಣಾ ಕಾರ್ಯಾಚರಣೆಯ ಮೊದಲ ಹಂತ ಮುಗಿದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದಂತಹ ಒಂದು ಮಗುವನ್ನು ಹೊರತೆಗೆದಿದ್ದಾರೆ NDRF ಮತ್ತು SDRFನ ಸಿಬ್ಬಂದಿಗಳು. ಯಾವಾಗ ಅವಶೇಷಗಳ ಅಡಿಯಲ್ಲಿ 3 ಸಿಲುಕಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿತ್ತು, ಅವರನ್ನು ಬದುಕುಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನಾ ರೀತಿಯ ಪ್ರಯತ್ನಗಳಾಗಿದ್ದು. ಆಕ್ಸಿಜನ್ ಸಪ್ಲೈ ಮಾಡಲಾಗಿತ್ತು. ಅದಾದ ಮೇಲೆ ಯಾವುದೇ ರೀತಿಯ ಎಡವಟ್ಟಾಗದೇನೆ ಅತ್ಯಂತ ನಾಜೂಕಾಗಿ ಅವರನ್ನು ಹೊರತೆಗೆಯುವಂತಹ ಪ್ರಯತ್ನಗಳಾಗ್ತಾ ಇತ್ತು. ನಿರಂತರ ಮಳೆಯ ನಡುವೆಯೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಈ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇತ್ತು. ಈ ಕಾರ್ಯಾಚರಣೆಯ ಮೊದಲ ಹಂತ ಮುಕ್ತಾಯವಾಗಿದೆ. ಒಂದು ಮಗುವನ್ನು ಈಗ ಹೊರತೆಗೆಯುವಂತಹ ಕೆಲಸ ಆಗಿದೆ. ಬಟ್ ಈಗ ಆ ಮಗು ಉಸಿರು ಚೆಲ್ಲಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಮತ್ತೊಂದು ಮಗು ಮತ್ತು ತಾಯಿಯನ್ನು ಹೊರತೆಗೆಯುವಂತಹ ಕೆಲಸ ಈಗ ಮುಂದುವರೆದಿದೆ. ಒಂದೇ ಕುಟುಂಬದ 5 ಒಂದೇ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಬೆಳಗ್ಗಿನ ಜಾವ 4 ಗಂಟೆಗೆ ನಡೆದಂತಹ ಘಟನೆ ಇದು. ಮತ್ತಷ್ಟು ಡೀಟೇಲ್ಸ್ ಸುಕ್ಪಾಲ್ ಕೊಡ್ತಾರೆ. ಸುಕ್ಪಾಲ್, ಏನಾಗ್ತಾ ಇದೆ ಅಲ್ಲಿ ಪರಿಸ್ಥಿತಿ, ಸದ್ಯಕ್ಕೆ ಹೇಗಿದೆ ಅಂತ ಹೇಳಿ? ಪ್ರೇಮ್, ಈಗ ಕೆಲವೇ ಕ್ಷಣಗಳ ಮೊದಲು ಒಂದು ಮೃತಪಟ್ಟಿರುವಂತ ಮಗುವಿನ ಮೃತದೇಹವನ್ನ ಹೊರಗೆ ತೆಗೆಯಲಾಗಿದೆ. NDRF ತಂಡದವರು ಈಗ ಸದ್ಯದ ಮಟ್ಟಿಗೆ ಒಳಗೆ ಜೀವಂತವಾಗಿರುವಂತ ತಾಯಿ ಮತ್ತೆ ಮಗು ಯಾರಿದ್ದಾರೆ ಅವರನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗ ಸದ್ಯ ಡ್ರಿಲ್ ಮಿಷನ್ ಅನ್ನ ತಗೊಂಡೋಗಿದ್ದಾರೆ. ಅಲ್ಲಿ ಒಂದು ಕಡೆಯಿಂದ ಡ್ರಿಲ್ ಮಾಡ್ತಾ ಇರುವಂತನ್ನ ನೀವು ಗಮನಿಸಬಹುದು ದೃಶ್ಯದಲ್ಲಿ. ಅದರ ಮೂಲಕ ಓರ್ವ ಸಿಬ್ಬಂದಿ ಒಳಗೆ ಹೋಗಿದ್ದಾರೆ. ಜೊತೆಗೆ ಇಬ್ಬರಿಗೂ ಆಕ್ಸಿಜನ್ ವ್ಯವಸ್ಥೆಗಾಗಿ ತಗೊಂಡೋಗಿದ್ದಾರೆ. ವೈದ್ಯರು ಕೊಟ್ಟಿರುವಂತದ್ದು ಅಂದ್ರೆ ಇಷ್ಟು ಸಮಯಗಳ ಕಾಲ ಅವರಿಗೆ ತೊಂದರೆ ಆಗಿರುವಂತ ಹಿನ್ನೆಲೆಯಲ್ಲಿ ಏನಾದರೂ ಬ್ರೀತಿಂಗ್ ಸಮಸ್ಯೆ ಆಗಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ವೈದ್ಯರು ತಪಾಸಣೆ ಮಾಡಿ ಅದಕ್ಕೆ ಆಕ್ಸಿಜನ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಒಳಗೆ ತಗೊಂಡೋಗಿದ್ದಾರೆ. ಈಗ ಮುಂದುವರೆದಿರುವಂತದ್ದು ಕಾರ್ಯಾಚರಣೆ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಆ ಭಾಗದಲ್ಲಿದ್ದಂತ ಕಾಂಕ್ರೀಟ್ ನ ಏನು ಪೀಸ್ಗಳಿದೆ ಅದನ್ನ ಕಟ್ ಮಾಡುವಂತ ಕೆಲಸಗಳಾಗ್ತಾ ಇದೆ. ಅದನ್ನ ಕಟ್ ಮಾಡಿ ಒಳಗೆ ಹೋಗಿ ಅಲ್ಲಿದ್ದಂತ ಈಗ ಬಿದ್ದಿರುವಂತ ಏನಿದೆ ನೀವು ಇಲ್ಲಿ ಸ್ವಲ್ಪ ಮೇಲ್ಭಾಗದಲ್ಲಿ ಇಡೀ ಮನೆಯ ಆರ್ಸಿಸ್ ಮನೆಯ ಮೇಲ್ಭಾಗ ಇದೆ. ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ರಕ್ಷಣಾ ಕಾರ್ಯಾಚರಣೆ ಮಳೆಯ ಮಧ್ಯೆಯೂ ಕೂಡ ಮುಂದುವರೆದಿರುವಂಥದ್ದು. ಒಂದು ಮಗುವನ್ನು ಈಗ ಹೊರತೆಗೆಯುವಂತಹ ಕೆಲಸ ಆಗಿದೆ. ಆ ಮಗು ಹೊರಬರುವ ಮೊದಲೇನೆ ಉಸಿರು ಚೆಲ್ಲಿರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಇನ್ನೊಂದು ಮಗು ಮತ್ತು ತಾಯಿ ಅವರನ್ನು ಈಗ ಹೊರತೆಗೆಯುವಂತಹ ಕೆಲಸ ಸಾಗ್ತಾ ಇರುವಂಥದ್ದು. ಆ ಕಾರ್ಯಾಚರಣೆ ಮುಂದುವರೆದಿದೆ.